ವಿರೋಧ ವ್ಯಕ್ತವಾಗ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳ ಮುಂದೆ ರಿಪೋರ್ಟ್ ಸಲ್ಲಿಕೆಗೆ ಮುಂದಾಗಲಾಗ್ತಾ ಇದೆ. ಸರ್ಕಾರದ ಮುಂದೆ ವರದಿಯನ್ನ ಇಡ್ಲಿಕ್ಕೆ ಬಿಎಂಆರ್ಸಿಎಲ್ ತಯಾರಿಯನ್ನ ನಡೆಸ್ತಾ ಇದೆ. ಮೆಟ್ರೋ ದರ ಏರಿಕೆಗೂ ನಮಗೂ ಸಂಬಂಧವಿಲ್ಲ ಅಂತ ಹೇಳಿ ಯಥಾವತ್ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟ್ ಅಲ್ಲಿ ಮಾಡಲಿ ಇದು ಮಾಡಲಿ ಒಂದು ಸ್ಟ್ರೈಕ್ ಮಾಡಲಿ ಗಲಾಟೆ ಮಾಡಲಿ ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು 50% ಪಾರ್ಟ್ನರ್. ಅದಕ್ಕೊಂದು ಕಮಿಟಿ ಇದೆ, ನಮ್ಮ ಗಮನಕ್ಕೂ ಬರಲ್ಲ, ಅದು ಆಟೋಮೆಟಿಕ್ ಆಗಿ ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟ್ ಅಲ್ಲಿ ಮಾಡಲಿ ಇದು ಮಾಡಲಿ ಒಂದು ಸ್ಟ್ರೈಕ್ ಮಾಡಲಿ ಗಲಾಟೆ ಮಾಡಲಿ ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು 50% ಪಾರ್ಟ್ನರ್. ಅದಕ್ಕೊಂದು ಕಮಿಟಿ ಇದೆ, ನಮ್ಮ ಗಮನಕ್ಕೂ ಬರಲ್ಲ. ವಿರೋಧ ವ್ಯಕ್ತವಾಗ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳ ಮುಂದೆ ರಿಪೋರ್ಟ್ ಸಲ್ಲಿಕೆಗೆ ಮುಂದಾಗಲಾಗ್ತಾ ಇದೆ. ಸರ್ಕಾರದ ಮುಂದೆ ವರದಿಯನ್ನ ಇಡ್ಲಿಕ್ಕೆ ಬಿಎಂಆರ್ಸಿಎಲ್ ತಯಾರಿಯನ್ನ ನಡೆಸ್ತಾ ಇದೆ. ಮೆಟ್ರೋ ದರ ಏರಿಕೆಗೂ ನಮಗೂ ಸಂಬಂಧವಿಲ್ಲ ಅಂತ ಹೇಳಿ ಯಥಾವತ್ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟ್ ಅಲ್ಲಿ ಮಾಡಲಿ ಇದು ಮಾಡಲಿ ಒಂದು ಸ್ಟ್ರೈಕ್ ಮಾಡಲಿ ಗಲಾಟೆ ಮಾಡಲಿ ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು 50% ಪಾರ್ಟ್ನರ್. ಅದಕ್ಕೊಂದು ಕಮಿಟಿ ಇದೆ, ನಮ್ಮ ಗಮನಕ್ಕೂ ಬರಲ್ಲ, ಅದು ಆಟೋಮೆಟಿಕ್ ಆಗಿ ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟ್ ಅಲ್ಲಿ ಮಾಡಲಿ ಇದು ಮಾಡಲಿ ಒಂದು ಸ್ಟ್ರೈಕ್ ಮಾಡಲಿ ಗಲಾಟೆ ಮಾಡಲಿ ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು 50% ಪಾರ್ಟ್ನರ್. ಅದಕ್ಕೊಂದು ಕಮಿಟಿ ಇದೆ, ನಮ್ಮ ಗಮನಕ್ಕೂ ಬರಲ್ಲ. ವಿರೋಧ ವ್ಯಕ್ತವಾಗ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳ ಮುಂದೆ ರಿಪೋರ್ಟ್ ಸಲ್ಲಿಕೆಗೆ ಮುಂದಾಗಲಾಗ್ತಾ ಇದೆ. ಸರ್ಕಾರದ ಮುಂದೆ ವರದಿಯನ್ನ ಇಡ್ಲಿಕ್ಕೆ ಬಿಎಂಆರ್ಸಿಎಲ್ ತಯಾರಿಯನ್ನ ನಡೆಸ್ತಾ ಇದೆ. ಮೆಟ್ರೋ ದರ ಏರಿಕೆಗೂ ನಮಗೂ ಸಂಬಂಧವಿಲ್ಲ ಅಂತ ಹೇಳಿ ಯಥಾವತ್ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟ್ ಅಲ್ಲಿ ಮಾಡಲಿ ಇದು ಮಾಡಲಿ ಒಂದು ಸ್ಟ್ರೈಕ್ ಮಾಡಲಿ ಗಲಾಟೆ ಮಾಡಲಿ ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು 50% ಪಾರ್ಟ್ನರ್. ಅದಕ್ಕೊಂದು ಕಮಿಟಿ ಇದೆ, ನಮ್ಮ ಗಮನಕ್ಕೂ ಬರಲ್ಲ, ಅದು ಆಟೋಮೆಟಿಕ್ ಆಗಿ ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟ್ ಅಲ್ಲಿ ಮಾಡಲಿ ಇದು ಮಾಡಲಿ ಒಂದು ಸ್ಟ್ರೈಕ್ ಮಾಡಲಿ ಗಲಾಟೆ ಮಾಡಲಿ ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು 50% ಪಾರ್ಟ್ನರ್. ಅದಕ್ಕೊಂದು ಕಮಿಟಿ ಇದೆ, ನಮ್ಮ ಗಮನಕ್ಕೂ ಬರಲ್ಲ. ವಿರೋಧ ವ್ಯಕ್ತವಾಗ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳ ಮುಂದೆ ರಿಪೋರ್ಟ್ ಸಲ್ಲಿಕೆಗೆ ಮುಂದಾಗಲಾಗ್ತಾ ಇದೆ. ಸರ್ಕಾರದ ಮುಂದೆ ವರದಿಯನ್ನ ಇಡ್ಲಿಕ್ಕೆ ಬಿಎಂಆರ್ಸಿಎಲ್ ತಯಾರಿಯನ್ನ ನಡೆಸ್ತಾ ಇದೆ. ಮೆಟ್ರೋ ದರ ಏರಿಕೆಗೂ ನಮಗೂ ಸಂಬಂಧವಿಲ್ಲ ಅಂತ ಹೇಳಿ ಯಥಾವತ್ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟ್ ಅಲ್ಲಿ ಮಾಡಲಿ ಇದು ಮಾಡಲಿ ಒಂದು ಸ್ಟ್ರೈಕ್ ಮಾಡಲಿ ಗಲಾಟೆ ಮಾಡಲಿ ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು 50% ಪಾರ್ಟ್ನರ್. ಅದಕ್ಕೊಂದು ಕಮಿಟಿ ಇದೆ, ನಮ್ಮ ಗಮನಕ್ಕೂ ಬರಲ್ಲ, ಅದು ಆಟೋಮೆಟಿಕ್ ಆಗಿ ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟ್ ಅಲ್ಲಿ ಮಾಡಲಿ ಇದು ಮಾಡಲಿ ಒಂದು ಸ್ಟ್ರೈಕ್ ಮಾಡಲಿ ಗಲಾಟೆ ಮಾಡಲಿ ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು 50% ಪಾರ್ಟ್ನರ್. ಅದಕ್ಕೊಂದು ಕಮಿಟಿ ಇದೆ, ನಮ್ಮ ಗಮನಕ್ಕೂ ಬರಲ್ಲ. ವಿರೋಧ ವ್ಯಕ್ತವಾಗ್ತಿರುವ ಹಿನ್ನೆಲೆಯಲ್ಲಿ
ಕೇಂದ್ರ ರಾಜ್ಯ ಸರ್ಕಾರಗಳ ಮುಂದೆ ರಿಪೋರ್ಟ್ ಸಲ್ಲಿಕೆಗೆ ಮುಂದಾಗಲಾಗ್ತಾ ಇದೆ. ಸರ್ಕಾರದ ಮುಂದೆ ವರದಿಯನ್ನ ಇಡ್ಲಿಕ್ಕೆ ಬಿಎಂಆರ್ಸಿಎಲ್ ತಯಾರಿಯನ್ನ ನಡೆಸ್ತಾ ಇದೆ. ಮೆಟ್ರೋ ದರ ಏರಿಕೆಗೂ ನಮಗೂ ಸಂಬಂಧವಿಲ್ಲ ಅಂತ ಹೇಳಿ ಯಥಾವತ್ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ನೋಡಿ, ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟ್ ಅಲ್ಲಿ ಮಾಡಲಿ, ಇದು ಮಾಡಲಿ, ಒಂದು ಸ್ಟ್ರೈಕ್ ಮಾಡಲಿ, ಗಲಾಟೆ ಮಾಡಲಿ, ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು 50-50% ಪಾರ್ಟ್ನರ್. ಅದಕ್ಕೊಂದು ಕಮಿಟಿ ಇದೆ, ನಮ್ಮ ಗಮನಕ್ಕೂ ಬರಲ್ಲ. ಅದು ಆಟೋಮೆಟಿಕ್ ಆಗಿ ಅವ್ರು ತೀರ್ಮಾನ ಮಾಡ್ತಾರೆ. ನೋಡಿ, ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟ್ ಅಲ್ಲಿ ಮಾಡಲಿ, ಇದು ಮಾಡಲಿ, ಒಂದು ಸ್ಟ್ರೈಕ್ ಮಾಡಲಿ, ಗಲಾಟೆ ಮಾಡಲಿ, ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು 50-50% ಪಾರ್ಟ್ನರ್. ಅದಕ್ಕೊಂದು ಕಮಿಟಿ ಇದೆ, ನಮ್ಮ ಗಮನಕ್ಕೂ ಬರಲ್ಲ. ವಿರೋಧ ವ್ಯಕ್ತವಾಗ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳ ಮುಂದೆ ರಿಪೋರ್ಟ್ ಸಲ್ಲಿಕೆಗೆ ಮುಂದಾಗಲಾಗ್ತಾ ಇದೆ. ಸರ್ಕಾರದ ಮುಂದೆ ವರದಿಯನ್ನ ಇಡ್ಲಿಕ್ಕೆ ಬಿಎಂಆರ್ಸಿಎಲ್ ತಯಾರಿಯನ್ನ ನಡೆಸ್ತಾ ಇದೆ. ಮೆಟ್ರೋ ದರ ಏರಿಕೆಗೂ ನಮಗೂ ಸಂಬಂಧವಿಲ್ಲ ಅಂತ ಹೇಳಿ ಯಥಾವತ್ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ನೋಡಿ, ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟ್ ಅಲ್ಲಿ ಮಾಡಲಿ, ಇದು ಮಾಡಲಿ, ಒಂದು ಸ್ಟ್ರೈಕ್ ಮಾಡಲಿ, ಗಲಾಟೆ ಮಾಡಲಿ, ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು 50-50% ಪಾರ್ಟ್ನರ್. ಅದಕ್ಕೊಂದು ಕಮಿಟಿ ಇದೆ, ನಮ್ಮ ಗಮನಕ್ಕೂ ಬರಲ್ಲ. ಅದು ಆಟೋಮೆಟಿಕ್ ಆಗಿ ಅವ್ರು ತೀರ್ಮಾನ ಮಾಡ್ತಾರೆ. ನೋಡಿ, ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟ್ ಅಲ್ಲಿ ಮಾಡಲಿ, ಇದು ಮಾಡಲಿ, ಒಂದು ಸ್ಟ್ರೈಕ್ ಮಾಡಲಿ, ಗಲಾಟೆ ಮಾಡಲಿ, ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು 50-50% ಪಾರ್ಟ್ನರ್. ಅದಕ್ಕೊಂದು ಕಮಿಟಿ ಇದೆ, ನಮ್ಮ ಗಮನಕ್ಕೂ ಬರಲ್ಲ. ವಿರೋಧ ವ್ಯಕ್ತವಾಗ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳ ಮುಂದೆ ರಿಪೋರ್ಟ್ ಸಲ್ಲಿಕೆಗೆ ಮುಂದಾಗಲಾಗ್ತಾ ಇದೆ. ಸರ್ಕಾರದ ಮುಂದೆ ವರದಿಯನ್ನ ಇಡ್ಲಿಕ್ಕೆ ಬಿಎಂಆರ್ಸಿಎಲ್ ತಯಾರಿಯನ್ನ ನಡೆಸ್ತಾ ಇದೆ. ಮೆಟ್ರೋ ದರ ಏರಿಕೆಗೂ ನಮಗೂ ಸಂಬಂಧವಿಲ್ಲ ಅಂತ ಹೇಳಿ ಯಥಾವತ್ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ನೋಡಿ, ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟ್ ಅಲ್ಲಿ ಮಾಡಲಿ, ಇದು ಮಾಡಲಿ, ಒಂದು ಸ್ಟ್ರೈಕ್ ಮಾಡಲಿ, ಗಲಾಟೆ ಮಾಡಲಿ, ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು 50-50% ಪಾರ್ಟ್ನರ್. ಅದಕ್ಕೊಂದು ಕಮಿಟಿ ಇದೆ, ನಮ್ಮ ಗಮನಕ್ಕೂ ಬರಲ್ಲ. ಅದು ಆಟೋಮೆಟಿಕ್ ಆಗಿ ಅವ್ರು ತೀರ್ಮಾನ ಮಾಡ್ತಾರೆ. ನೋಡಿ, ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟ್ ಅಲ್ಲಿ ಮಾಡಲಿ, ಇದು ಮಾಡಲಿ, ಒಂದು ಸ್ಟ್ರೈಕ್ ಮಾಡಲಿ, ಗಲಾಟೆ ಮಾಡಲಿ, ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು 50-50% ಪಾರ್ಟ್ನರ್. ಅದಕ್ಕೊಂದು ಕಮಿಟಿ ಇದೆ, ನಮ್ಮ ಗಮನಕ್ಕೂ ಬರಲ್ಲ. ವಿರೋಧ ವ್ಯಕ್ತವಾಗ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳ ಮುಂದೆ ರಿಪೋರ್ಟ್ ಸಲ್ಲಿಕೆಗೆ ಮುಂದಾಗಲಾಗ್ತಾ ಇದೆ. ಸರ್ಕಾರದ ಮುಂದೆ ವರದಿಯನ್ನ ಇಡ್ಲಿಕ್ಕೆ ಬಿಎಂಆರ್ಸಿಎಲ್ ತಯಾರಿಯನ್ನ ನಡೆಸ್ತಾ ಇದೆ. ಮೆಟ್ರೋ ದರ ಏರಿಕೆಗೂ ನಮಗೂ ಸಂಬಂಧವಿಲ್ಲ ಅಂತ ಹೇಳಿ ಯಥಾವತ್ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ನೋಡಿ, ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟ್ ಅಲ್ಲಿ ಮಾಡಲಿ, ಇದು ಮಾಡಲಿ, ಒಂದು ಸ್ಟ್ರೈಕ್ ಮಾಡಲಿ, ಗಲಾಟೆ ಮಾಡಲಿ, ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು 50-50% ಪಾರ್ಟ್ನರ್. ಅದಕ್ಕೊಂದು ಕಮಿಟಿ ಇದೆ, ನಮ್ಮ ಗಮನಕ್ಕೂ ಬರಲ್ಲ. ಅದು ಆಟೋಮೆಟಿಕ್ ಆಗಿ ಅವ್ರು ತೀರ್ಮಾನ ಮಾಡ್ತಾರೆ. ನೋಡಿ, ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟ್ ಅಲ್ಲಿ ಮಾಡಲಿ, ಇದು ಮಾಡಲಿ, ಒಂದು ಸ್ಟ್ರೈಕ್ ಮಾಡಲಿ, ಗಲಾಟೆ ಮಾಡಲಿ, ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು 50-50% ಪಾರ್ಟ್ನರ್. ಅದಕ್ಕೊಂದು ಕಮಿಟಿ ಇದೆ, ನಮ್ಮ ಗಮನಕ್ಕೂ ಬರಲ್ಲ.